ಮೈಸೂರು ನಗರದ 3 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಜನತಾದಳ ಪಕ್ಷದ ಎಲ್ಲ ಜಿಲ್ಲೆಯ ನಾಯಕರ ಒಂದು ಸಹಕಾರದಿಂದ ಜೊತೆಯಲ್ಲಿ ಕಾರ್ಯಕರ್ತ ಬಂಧುಗಳ ಉತ್ಸಾಹಕತೆಯಿಂದ ಇವತ್ತು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಬಹಳ ವರ್ಷಗಳ ನಂತರ ಮೈಸೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಜನ ಸೇರಿ ಜನತಾದಳ ಪಕ್ಷವನ್ನು ಆಶೀರ್ವಾದ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಂದಿರತಕ್ಕಂಥದ್ದು ನಿಜಕ್ಕೂ ಇವತ್ತು ಪಕ್ಷದ ಒಂದು ವೇದಿಕೆಯಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನಂತೂ ಕೂಡ ನಂಬ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ. ಡಿಜಿಟಲ್ ಮೆಂಬರ್ಶಿಪ್ ಕ್ಯಾಂಪೇನ್ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಕಡೆ ಬಹಳ ಬಿರುಸಿಂದ ನಡೀತಾ ಇದೆ. ಮೈಸೂರು ನಗರದಲ್ಲೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಇಲ್ಲಿಂದ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಡಿಜಿಟಲ್ ಮೆಂಬರ್ಶಿಪ್ ಕ್ಯಾಂಪೇನ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ವೇದಿಕೆ ಮೂಲಕ ಸಂದೇಶವನ್ನು ಕೊಡ್ತೇವೆ. ವಿಪಕ್ಷಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಮಹಿಳಾ ಮೀಸಲಾತಿ ನಾನು ವಿರೋಧ ಇಲ್ಲ. ನಿನ್ನೆಯ ದಿನ ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಿಗಳ ನೇತೃತ್ವದಲ್ಲಿ ನಾರಿ ಶಕ್ತಿಯ ಒಂದು ಬಿಲ್ಲನ್ನು ಏನು ಇಂಟ್ರೊಡ್ಯೂಸ್ ಮಾಡಿದ್ರು, ಟೇಬಲ್ ಮಾಡಿದ್ರು, ಆ ಬಿಲ್ಲನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡುವ ಮೂಲಕ ವಿಪಕ್ಷಗಳು ಇವತ್ತು ನಾರಿಯರ ಪರವಾಗಿ ಇಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೋಗಿ ಕಾಂಗ್ರೆಸ್ನ ಪಕ್ಷದ 99 ಜನ ಇವತ್ತು ಸಂಸದರು ಕಾಂಗ್ರೆಸ್ನಿಂದ ಇಡೀ ಭಾರತ ದೇಶದಲ್ಲಿ ಏನು ಆಯ್ಕೆ ಆಗಿದ್ದಾರೆ, ಸಂಪೂರ್ಣವಾಗಿ ಇವತ್ತು ಈ ಬಿಲ್ಲನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಿಜವಾದ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಇವತ್ತು ಕಾಂಗ್ರೆಸ್ನವರ ಒಂದು ಮನಸ್ಥಿತಿ ಇಲ್ಲ ಅಂತಕ್ಕಂಥದ್ದು ಅದರ ಪರವಾಗಿ ಭಾಳ ಸ್ಪಷ್ಟವಾಗಿ ಈ ಒಂದು ವಿಚಾರದಲ್ಲಿ ಸಾಬೀತಾಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ಇವತ್ತು 33% ರಿಸರ್ವೇಷನ್ನು ಮಹಿಳೆಯರಿಗೇನು ಸಿಕ್ಕಬೇಕಾಗಿತ್ತು ಅದು ಒಂದು ಕಡೆ ತಿರಸ್ಕಾರ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಡಿಲಿಮಿಟೇಷನ್ನೇ ಮುಂದಿಟ್ಕೊಂಡು ಇವತ್ತು ಕಾಂಗ್ರೆಸ್ನವರು ನಿನ್ನೆ ದಿನ ಸದನದಲ್ಲಿ ಮಾತನಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಈ ಹಿಂದೆ ಡಿಲಿಮಿಟೇಷನ್ ಅಂತಕ್ಕಂಥದ್ದು 1971ನೇ ಇಸ್ವಿನಲ್ಲಿ ಅವತ್ತಿನ ಜನಸಂಖ್ಯೆಯ ಒಂದು ಆಧಾರದ ಮೇಲೆ ಅವತ್ತಿನ ಸೆನ್ಸಸ್ ರಿಪೋರ್ಟ್ ಮೇಲೆ ನಡೆದಿತ್ತು. ಏನು ಅವತ್ತು ಭಾರತ ದೇಶದಲ್ಲಿ 50 ಕೋಟಿ ಜನ ಪ್ರತಿನಿಧಿಸ್ತಾ ಇದ್ರು ನಮ್ಮ ದೇಶದಲ್ಲಿ. ಅವತ್ತಿನ ಕಾಲ್ಗಟ್ಟಕ್ಕೆ 543 ಲೋಕಸಭಾ ಸೀಟ್ಗಳು ಡಿಕ್ಲೇರ್ ಆದಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ಹಲವಾರು ದಶಕಗಳು ಕಳೆದೋಗಿದೆ. ಇವತ್ತಿನ ಜನಸಂಖ್ಯೆಯ ಆಧಾರದ ಮೇಲೆ ಭಾರತ ದೇಶ ಹತ್ತತ್ರ 140 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿದೆ. ಸೊ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಒಂದು ಕಡೆ ಒಂದು ತಪ್ಪು ನರೇಟಿವ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಉತ್ತರದಲ್ಲಿ ಜಾಸ್ತಿ ಸೀಟನ್ನು ಕೊಡ್ತಾರೆ, ದಕ್ಷಿಣಕ್ಕೆ ಅನ್ಯಾಯ ಮಾಡ್ತಾರೆ, ಇನ್ನು ಬೇರೆ ಬೇರೆ ಈಸ್ಟ್ ಇರ್ಬೋದು, ವೆಸ್ಟ್ ಇರ್ಬೋದು, ಈ ಭಾಗಕ್ಕೆಲ್ಲ ಅನ್ಯಾಯ ಮಾಡ್ತಾರೆ. ಈ ರಾಜ್ಯದ ಹಲವಾರು ಕಡೆ ಜನಕ್ಕೆ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಅಪಪ್ರಚಾರವನ್ನು ಏನು ಮಾಡ್ತಾರೆ. ಇವತ್ತು ಒಂದು ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಇದು ಒಂದು ತಪ್ಪು ನರೇಟಿವನ್ನ ಸೆಟ್ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ರೀತಿ ಈ ಬ್ರಿಟಿಷರು ನಮ್ಮ ದೇಶದಲ್ಲಿ ಬಂದು ಒಂದು ರೀತಿ ಒಡೆದು ಆಳ್ವಿಕೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನಿಟ್ಟಿದ್ರು. ಆ ಮನಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ನವರು ಮುಂದುವರಿಸಿದ್ದಾರೆ. ಜೊತೆಯಲ್ಲಿ ನೋಡಿ ನಿನ್ನೆ ದಿನ ಹೇಳ್ಬಿಡ್ತೀನಿ ಸಂಪೂರ್ಣವಾಗಿ, ಇವತ್ತು ಸಿಂಪಲ್ ಆಗಿ ನಿನ್ನೆ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ಫಾರ್ಮುಲಾ ಹೇಳಿದ್ದಾರೆ. 50% ಫಾರ್ಮುಲಾವನ್ನು ಅಪ್ಲಿಕೇಶನ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು 2027ರ ಸೆನ್ಸಸ್ನ ಆಧಾರದ ಮೇಲೆ ನೀವು ಮಾಡ್ತಕ್ಕಂಥದ್ದಾದರೆ, ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ 28 ಸಂಸದರೇನಿದ್ದಾರೆ, ಸಂಸತ್ ಸ್ಥಾನ ಏನಿದೆ ಅದು 27ಕ್ಕೆ ಕುಸಿಯುತ್ತೆ. ಅಂದರೆ ಒಂದು ಸ್ಥಾನನೂ ಇನ್ನೊಂದು ಕಳ್ಕೊಳ್ತೇವೆ. ಆದರೆ ನಿನ್ನೆ ದಿನ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕರ್ನಾಟಕ ರಾಜ್ಯ ಸೇರಿದಂತೆ ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲ ಕಡೆನೂ ಕೂಡ ನಮ್ಮ ಕರ್ನಾಟಕನೇ ನಾನು ಹೇಳ್ತಕ್ಕಂಥದ್ದಾದರೆ 28 ಇರ್ತಕ್ಕಂಥ ಸಂಸತ್ ಸ್ಥಾನ 42ಕ್ಕೆ ಹೋಗಿ ತಲುಪುತ್ತೆ ಅಂತಕ್ಕಂಥದ್ದು ಹೇಳಿದರು. ಇದನ್ನ ವಿರೋಧಿಸ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆ ಏನು, ಕಾರಣ ಏನು, ಉತ್ತರ ಕೊಡಬೇಕಲ್ಲ ಕಾಂಗ್ರೆಸ್ನವರು. ನೋಡಿ ವೆರಿ ಕ್ಲಿಯರ್ಲಿ ನಿನ್ನೆ ನಾನು ಸದನ ಕಂಪ್ಲೀಟ್ಲಿ ವಾಚ್ ಮಾಡಿದ್ದೇನೆ. ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ನಿನ್ನೆ ಸದನ ನೋಡಿದ್ದಾರೆ. ಗೃಹ ಸಚಿವರು ಒಂದು ಮಾತು ಹೇಳ್ತಾರೆ ಸ್ಪಷ್ಟವಾಗಿ, 131ನೇ ಅಮೆಂಡ್ಮೆಂಟ್ ಬಿಲ್ ಏನಿದೆ ಅದರಲ್ಲಿ ನೀವು ಹೇಳೋ ಪ್ರಕಾರ ಮೆನ್ಷನ್ ಆಗಿಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದೀರಿ. ನನಗೆ 1 ಗಂಟೆ ಟೈಮ್ ಕೊಡಿ, 1 ಗಂಟೆ ಒಳಗಡೆ ಈ ಬಿಲ್ನಲ್ಲಿ ಇದನ್ನು ಕೂಡ ಅಡಿಷನ್ ಮಾಡಿ
ನಾನು ತಗೊಂಡು ಬಂದು ನಿಮ್ಮ ಮುಂದೆ ಇಡ್ತೀನಿ, ಪಾಸ್ ಮಾಡಿ, 2/3 ಮೆಜಾರಿಟಿ ಬೇಕಾಗಿದೆ, ಜೊತೆನಲ್ಲಿ ನಿಂತ್ಕೊಳ್ಳಿ, 33% ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಬೇಕಾಗಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಇದು ಒಂದು ನೋಡಿ, ಇದು ಇವತ್ತಿನ ದಿನದಿಂದ ಆಗಿರ್ತಕ್ಕಂಥದ್ದಲ್ಲ. ಸನ್ಮಾನ್ಯ ದೇವೇಗೌಡರ ಸಾಹೇಬರ ಒಂದು ಪರಿಕಲ್ಪನೆ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ಥಳೀಯ ಚುನಾವಣೆಗಳಲ್ಲಿ 33% ರಿಸರ್ವೇಷನ್ನ ಕೊಟ್ಟಂಥದ್ದು. ಅವತ್ತು ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾಗ ಸಂಸತ್ನಲ್ಲಿ ಅವ್ರಿಗೆ ನಂಬರ್ಸ್ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವತ್ತು ಕೂಡ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು. ಇಲ್ಲಾಂದ್ರೆ ದೇವೇಗೌಡರು ಸಾಹೇಬ್ರ ಕಾಲದಲ್ಲೇ 33% ರಿಸರ್ವೇಷನ್ ಜಾರಿಗೊಳಿಸಬಹುದಾಗಿತ್ತು. ಈಗಲೂ ಕೂಡ ಮಹಿಳೆಯರ ಸಬಲೀಕರಣ ಬಗ್ಗೆ ಮಾತನಾಡ್ತಕ್ಕಂಥ ಈ ಕಾಂಗ್ರೆಸ್ನವರು 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತಾ ಇದ್ದಂಗೆ ಮಹಿಳೆಯರನ್ನ ನೀವು ಸಬಲೀಕರಣ ಮಾಡಕ್ ಆಗೋದಿಲ್ಲ ಸ್ವಾಮಿ. ಮಹಿಳೆಯರಿಗೆ ಡೆಮಾಕ್ರಸಿನಲ್ಲಿ ನಿಜವಾದಂಥ ಶಕ್ತಿಯನ್ನು ನೀವು ಕೊಡಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ಈ ಒಂದು 33%ಗೆ ಸಹಿ ಹಾಕಬೇಕಾಗಿತ್ತು ಕಾಂಗ್ರೆಸ್. ಬಹಳ ಸ್ಪಷ್ಟ. ಇನ್ನೂ ಮಾತಾಡ್ತೀನಿ ಬನ್ನಿ ಸ್ಟೇಜ್ ಮೇಲೆ. ಥ್ಯಾಂಕ್ ಯು.